ಅದೇ ಕಾಲಕ್ಕೆ ಶರದ್ ಪವಾರ್ ಪಕ್ಷವನ್ನು ನೋಡಿದಾಗ ತಾವು ತಿಳ್ಕೊಬೇಕಾಗಿತ್ತು, ಇನ್ನುಳಿದವರು ತಿಳ್ಕೊಬೇಕಾಗಿತ್ತು, ತಿಳ್ಕೊಳ್ಳಿಲ್ಲ. ನಾವು ಬರಿಷ್ಠರಿದ್ದೀವಿ ನಮ್ಮ ಏರಿಯಾದಲ್ಲೇ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಾವು ಗೆಲ್ಲಬಲ್ಲಿವಿ. ವೆಸ್ಟ್ ಬೆಂಗಾಲ್ ನಂದದು, ನನ್ನ ಸ್ವಂತ ಆಸ್ತಿ ಅನ್ನೋರಾಗ ಬಿಹೇವ್ ಮಾಡಿದರು. ಎಲ್ಲದಕ್ಕೂ ಹೋರಾಟ ಮಾಡೋದು, ಇಳಿದು ಮತ್ತೆ ಪ್ರತಿಭಟನೆ ಮಾಡೋದು ಮಾಡ್ತಾ ಇದ್ರು. ಈವನ್ ಅಧಿಕಾರದಲ್ಲಿ ಇದ್ದಾಗ ಪ್ರತಿಭಟನೆ ಮಾಡುವಂಥ ಅನೇಕ ಕಾರ್ಯಕ್ರಮ ಮಾಡ್ತಾಯಿದ್ರು. ಹೀಗಾಗಿ ಒಂದು ರೀತಿ ಎಲ್ಲದಕ್ಕೂ ವಿರೋಧ ಮಾಡುವಂಥದ್ದು ಗುಂಡಾ ಪ್ರವೃತ್ತಿಯಲ್ಲಿ ಫಾಸ್ಟ್ ಬೆಳೆದ ನನ್ನನ್ನು ಯಾರೂ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಯಾವುದೋ ಭ್ರಮೆಯಲ್ಲಿದ್ದರು ಅವರು. ಆದರೆ ಒಂದು ಇಲ್ಲಿ ಮರೆತು ಬಿಟ್ಟರು ಅವರು. ಏನಪ್ಪ ಅಂದ್ರೆ ನಾನು ನನ್ನ ಜನಕ್ಕೆ ಅಂದರೆ ಬೆಂಗಾಲಿಗಳಿಗೆ ಏನು ಮಾಡಿದ್ದೀನಿ ಅನ್ನುವಂಥದ್ದನ್ನು ಅಲ್ಲಿ ಸೋತಿದ್ದವು. ನಾವು ಏನು ಮಾಡಬೇಕಾಗಿತ್ತು, ಏನು ಮಾಡಿಲ್ಲ ಅನ್ನುವಂಥದ್ದು. ಅಲ್ಲಿ ಬಡತನದ, ನಿರುದ್ಯೋಗದ, ಹಸಿವದ, ಸಂಕಟದ, ಶಿಕ್ಷಣದಲ್ಲಿ ಮೇಲು ಕೀಳದ, ಆರೋಗ್ಯ ಎಲ್ಲರಿಗೂ ಸಿಗ್ತಾ ಇಲ್ಲ, ಚೆನ್ನಾಗಿ ಚರ್ಪಡಿಸ್ತಾ ಇದ್ದಾರೆ. ಇದ್ರ ಕಡೆ ಲಕ್ಷ ಹಾಕಲಿಲ್ಲ ಕೈಯಾಗ ಅಧಿಕಾರ ಇದ್ದಾಗ 15 ವರ್ಷಗಳವರೆಗೆ. ಇವತ್ತು ಅವ್ರಿಗೆ ಸ್ವತಃ 29 MP ಗಳಲ್ಲಿ 20 MP NDA ಜಿಗಿದು ಹೋಗ್ತಾ ಇದ್ದಾರೆ. ಆ ಪಾರ್ಟಿನ ಮಾಡೋದು ಹೋಗಿಬಿಡೋದು. ನಮ್ಮದಪ್ಪ ನಿಜವಾದ ಪಾರ್ಟಿ ಅದು, TMC ನಮ್ಮದು ಅಂತ ಹೇಳೋ ಮಟ್ಟಿಗೆ ಬಂದಿದ್ದಾರೆ. 58 ಶಾಸಕರು, 20 ಜನ MP ಗಳು. ಇವತ್ತು ನಾವು ವಿರೋಧ ಪಕ್ಷ, ಅದು TMC ಅಲ್ಲ, ಮಮತಾ ಬ್ಯಾನರ್ಜಿ ಅವ್ರದ್ದಲ್ಲ. ಯಾವ ರೀತಿಯಾಗಿ ಉದ್ಧವ್ ಠಾಕ್ರೆ ಅವ್ರು ಮಾಡಿದರೋ, ಯಾವ ರೀತಿಯಾಗಿ ಶರದ್ ಪವಾರ್ ಅವ್ರಿಗೆ ಮಾಡಿದರೋ ಅದನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಸುವೇಂದು ಅಧಿಕಾರಿನ ಮುಂದಿಟ್ಟುಕೊಂಡು ಇಂಥ ಪ್ರಸಂಗದಲ್ಲಿ ನಾವು ಒಗ್ಗಟ್ಟು ಬೇಕು ಅನ್ನುವಂಥದ್ದು ಅವ್ರಿಗೆ ಮನವರಿಕೆ ಆಗಿದೆ. ಅದಕ್ಕೆ ಅವ್ರು ದೆಹಲಿಗೆ ಬಂದಿದ್ದಾರೆ, ಅದು ಆಗಬೇಕು ಅನ್ನೋದು ಬೆನ್ನಿತ್ತಿದ್ದಾರೆ. ಇದು ಹಾಗೇ ಆಗ್ತಿತ್ತು. ಅವತ್ತು ನಿತೀಶ್ ಕುಮಾರ್ ಅವ್ರಿಗೆ ಸಂಯೋಜಕರಾಗಿ ಮಾಡಿದ್ರೆ ಇಂಡಿಯಾ ಸಂಘಟನೆ ಇನ್ನೂ ಗಟ್ಟಿಯಾಗಿ ಉಳಿತಿತ್ತು. ಆದರೆ ಆ ಸಂದರ್ಭದಲ್ಲಿ ವಿರೋಧ ಮಾಡಿದ್ದಾರೆ ಮಮತಾ ಬ್ಯಾನರ್ಜಿ, ಇನ್ನೊಬ್ಬರು ಕೇಜ್ರಿವಾಲ್. ಇವತ್ತು ಸರಿ ಕೇಜ್ರಿವಾಲ್ರಿ ಮೀಟಿಂಗ್ ಬಂದಿಲ್ಲ. 23 ಇದೇನು ಪಕ್ಷಗಳ ಜನ ಇದ್ದಾರೆ, ಇದರಲ್ಲಿ ಸೋನಿಯಾ ಗಾಂಧಿ ಅವರು ಬಂದಿದ್ದಾರೆ, ರಾಹುಲ್ ಗಾಂಧಿ, TMC ಮುಖ್ಯಸ್ಥ ಮಮತಾ ಬ್ಯಾನರ್ಜಿ, ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್, RJDಯ ತೇಜಸ್ವಿ ಯಾದವ್, ನ್ಯಾಷನಲ್ ಕಾನ್ಫರೆನ್ಸ್ನ ಒಮರ್ ಅಬ್ದುಲ್ಲಾ, PDPಯ ಮೆಹಬೂಬಾ ಮುಫ್ತಿ, NCPಯ SP ಅಂದರೆ ಶರದ್ ಪವಾರ್ದು ನಾಯಕಿ